ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಮಿಡಿ ಕೇಯಲ್ಲಿ ಟಾಪ್ 20 ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅನ್ನೋದನ್ನು, ಎಷ್ಟು ಸೀಟ್ಸ್ಗಳು ಆ್ಯಡ್ ಆಗಿದೆ ಅಥವಾ ಎಷ್ಟು ಸೀಟ್ಸ್ಗಳು ರಿಮೂವ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಓನ್ಲಿ ಫಾರ್ ಕಾಮಿಡಿ ಕೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸು CETದು ಕ್ಲಾಸ್ A ಸ್ಟೂಡೆಂಟ್ಸಿಗೆ ಯಾವ್ಯಾವುದು ವೆರಿಫಿಕೇಷನ್ ಆಗಬೇಕು ಅದರದ್ದು ಲಿಂಕ್ ಕಳಿಸಿದ್ದಾರೆ. ಅದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಲ್ಲ ಸ್ಟೂಡೆಂಟ್ಸು, ಅದು ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಮಾತ್ರ. ನೀವು ಕನ್ನಡ ಮೀಡಿಯಮ್ ಕೋಟಾವನ್ನು ಕ್ಲೈಮ್ ಮಾಡಿದರೆ ಕನ್ನಡ ಮೀಡಿಯಂ ಬಗ್ಗೆ ಹೇಳಿದ್ದಾರೆ. ರೂರಲ್ ಕೋಟಾ ಕ್ಲೈಮ್ ಮಾಡಿದರೆ ಎಸ್ ಆರ್ ನೋ ಅಂತ ಇರುತ್ತೆ. SNQ ಕೋಟಾಕ್ಕೆ ನೀವು ಎಲಿಜಿಬಲ್ ಆಗಿದ್ದರೆ SNQಗೆ ಎಸ್ ಅಂತ ಇರುತ್ತೆ. ಮತ್ತು ನೀವು ರಿಲಿಜನ್, ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜನ್ ಮೈನಾರಿಟಿ ಇದು ಮಾಡಿದರೆ, ಕ್ಲೈಮ್ ಮಾಡಿದರೆ ಆಗಿದ್ದರೆ ಅದು ಎಸ್ ಅಂತ ಬಂದಿರುತ್ತೆ. ಮತ್ತು ನಿಮ್ಮ ಕ್ಯಾಟಗರಿನ ಹೇಳಿರ್ತಾರೆ ಸ್ಟೂಡೆಂಟ್ಸ್, ಆಯಿತಾ. ಅದನ್ನು ನೀವೇನು ಪ್ರಿಂಟ್ಔಟ್ ತೆಗಿಬೇಕಂತಿಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಆ್ಯಂಡ್ ಅಲ್ಲೂ ಕೂಡ ತುಂಬ ಮಿಸ್ಟೇಕ್ಸ್ಗಳಿದೆ, ಮೆನಿ ಮಿಸ್ಟೇಕ್ಸ್ಗಳಾಗಿದೆ. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ರೂರಲ್ ಕೋಟಾ ಇದಾಗಿಲ್ಲ, ಕ್ಲೈಮ್ ಆಗಿಲ್ಲ. ಕೆಲವೊಂದಿಷ್ಟು ಜನರಿಗೆ ಕನ್ನಡ ಮೀಡಿಯಂ ಕ್ಲೈಮ್ ಆಗಿಲ್ಲ. ಮೇ ಬಿ ಅವ್ರ ಎಂಡಿಂದ ಮಿಸ್ಟೇಕ್ಸ್ ಅಂತ ಅಂದ್ಕೊಳ್ತೇನೆ. ಸೊ ಬೆಟರ್ ಎಲ್ಲ ಸ್ಟೂಡೆಂಟ್ಸಿಗೆ ನಾನು ಏನಂತ ಹೇಳೋದು ಕೇಳಿದರೆ, ಒಂದು ಟೈಮ್ ನೀವು KE ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಹೀಗೀಗ ಆಗಿದೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್, ಆರ್ ಎಲ್ ಸಿ ಏನಾದರೂ ಅದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ ಕೇಳ್ಬೋದು. ಓಕೆ, ದಟ್ಸ್ ಬೆಟರ್ ಆಪ್ಷನ್. ಆ್ಯಂಡ್ ಇದಿಷ್ಟು ವಿಷಯವನ್ನು ಹೇಳಬೇಕಾಗಿತ್ತು. ಮತ್ತು ಕೆಲವೊಂದಿಷ್ಟು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ರೂರಲ್ ಸರ್ಟಿಫಿಕೇಟ್ ಅಪ್ಲೈ ಆಗಬೇಕಂದ್ರೆ, ರೂರಲ್ ಕೋಟಾ ಅಪ್ಲೈ ಆಗಬೇಕಂದ್ರೆ ನೀವು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿರಲೇಬೇಕು. ಅದರ್ವೈಸ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ರೂರಲ್ ಕೋಟಾ ಅಪ್ಲೈ ಆಗೋದಿಲ್ಲ. ಮೊದಲಿಂದ ಜನರಲ್ ಮೆರಿಟ್ ಅವ್ರಿಗೆ ಏನೂ ಇಲ್ಲ, ಅದರಲ್ಲಿ ಇದಕ್ಕೂ ಕೂಡ ಹೊಸದಾಗಿ ಒಂದು ರೂಲ್ಸನ್ನು ತೊಗೊಂಡು ಬಂದಿದ್ದಾರೆ, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂತೆ. ಈ ಒಂದು ನೀವು 10 years ರೂರಲ್ ಕೋಟಾದಲ್ಲಿ ಯಾವುದೂ ಕೂಡ ನಿಮಗೆ ಕೋಟಾಗಳಿಲ್ಲ, ಸ್ಪೆಷಲ್ ಕೋಟಾ ಇಲ್ಲ ಅಂತ ಅಂದ್ಕೊಂಡು ನೀವು ರೂರಲ್ ಆದರೂ ಅಟ್ಲೀಸ್ಟ್ ರೂರಲ್ ಆದರೂ ಸ್ಟೂಡೆಂಟ್ಸನ್ನು ನಿಮ್ಮ ಮಕ್ಕಳನ್ನ ಸೇರಿಸಿ ಓದಿದ್ದಿದ್ರು ಕೂಡ ಅಲ್ಲೂ ಕೂಡ ನಿಮಗೆ NCLC ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ರೂರಲ್ ಕೋಟಾ ಕ್ಲೈಮ್ ಆಗುತ್ತೆ. ಅದರ್ವೈಸ್ ರೂರಲ್ ಕೋಟಾನೂ ಇಲ್ಲ. ನಾನು ಸಾರಿ ಟು ಸೇ ದಿಸ್, ಏನು ಮಾಡಲಿಕ್ಕಿಲ್ಲ. ಗೌರ್ಮೆಂಟ್ನ ರೂಲ್ಸ್ ಇಷ್ಟಿದೆ. ರೂರಲ್ ಕೋಟಾ ನಿಮಗೆ ಕ್ಲೈಮ್ ಆಗಬೇಕಂದ್ರೆ NCLCನ ನೀವು ಅಪ್ಲೋಡ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿದ್ದು ಬರಲಿಲ್ಲ ರೂರಲ್ ಮತ್ತು ಕನ್ನಡ ಮೀಡಿಯಮು, ಅದು ಅವ್ರದ್ದು ಮಿಸ್ಟೇಕ್ಸ್ ಅಂದ್ಕೊಳ್ತೇನೆ. ಒನ್ ಟೈಮು ಅವರಿಗೆ ಕಾಲ್ ಮಾಡಿ, ಬಂದಿದ್ದಿದ್ರೆ ಓಕೆ ಫೈನ್. ಅದೇ ಥರ ಇವತ್ತು ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಯಾವುದು ಕಾಮಿಡಿ ಕೆ ಬಗ್ಗೆ. ಅದಕ್ಕೂ ಮುಂಚೆ ಯಾರಿಗಾದರೂ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 rupees ಫೀಸ್ ಇರುತ್ತೆ, ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಇದರಲ್ಲಿ ನಾವು 90 to 95% ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ನಮ್ಮದು ಕೌನ್ಸಿಲಿಂಗ್ ಮುಗಿದಿದೆ. ಇನ್ನೇನಾದರೂ ಡೌಟ್ಸ್ಗಳಿದ್ರೆ ಅವ್ರು ಕಾಲ್ ಮಾಡ್ತಾರೆ. ಮೇ ಬಿ ಇವತ್ತಿಲ್ಲ ನಾಳೆಗೆ 100% ಮುಗ್ದು ಬಿಡುತ್ತೆ. ಆಲ್ಮೋಸ್ಟ್ ಇವತ್ತಿಗೆ ಮುಗಿತದೆ ಅಂದ್ಕೊಳ್ತೇನೆ. ಅದಾದ ನಂತರ ನ್ಯೂಲಿ ಜಾಯಿಂಡ್ ಯಾರಿದ್ದಾರೆ ಅವ್ರಿಗೆ ಮಾಡ್ತೇವೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಈ ನಂಬರ್ಗೆ ಮೆಸೇಜ್ ಹಾಕಿ ಸ್ಟೂಡೆಂಟ್ಸ್. ಓಕೆ, ಈಗ ಮತ್ತೊಂದು ಏನಂತ ಕೇಳಿದ್ರೆ ಪ್ರೊಸೆಸ್ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಕಾಮಿಡಿ ಕೆ ಸ್ಟೂಡೆಂಟ್ಸಿಗಿದ್ದು ಓನ್ಲಿ ಫಾರ್ ಕಾಮಿಡಿ ಕೆ ಸ್ಟೂಡೆಂಟ್ಸು. ನಾನು ಇಲ್ಲೇ ಬರಿತೇನೆ ಸ್ಟೂಡೆಂಟ್ಸು, ಇಲ್ಲಿ ನೋಡಿ. ಇದು ಕಾಮಿಡಿ ಕೆ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು. ನಿಮಗೆ 5th ಜುಲೈಯಿಂದ ಕಾಮಿಡಿ ಕೆ 5th ಜುಲೈಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. 5th ಜುಲೈ 3 PM ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 3 PM ನಿಮಗೆ ಓಪನ್ ಆಗುತ್ತೆ. ಅದು ನಿಮಗೆ 7th ಜುಲೈ 5 PM ವರೆಗೂ ಇರುತ್ತೆ. ಅಂದರೆ ಅರೌಂಡ್ 2 days ಟೈಮ್ ಇರುತ್ತೆ ನಿಮಗೆ, ಓನ್ಲಿ 2 days. ಅದಕ್ಕೆ ಆಲ್ರೆಡಿ ಬೇಗ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ, ಮತ್ತು ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡ್ತಾ ಇರಬೇಡಿ. 5th ಜುಲೈಗೆ ಸ್ಟಾರ್ಟ್ ಆಗುತ್ತೆ, 7th ಜುಲೈವರೆಗೆ ಆಪ್ಷನ್ ಎಂಟ್ರಿ ಮಾಡೋದು. ಆಪ್ಷನ್ ಎಂಟ್ರಿ ಅಂದರೆ ಮೀನಿಂಗ್ ಏನು ಹೇಳಿ, ಏನಿಲ್ಲ. ನಿಮಗೀಗ ನಾವೇನು ಕಾಲೇಜನ್ನು ಹೇಳ್ತೇವಲ್ಲ, ಈಗ ನಮ್ದೀಗ ಪರ್ಸನಲ್ ಕೌನ್ಸಿಲಿಂಗ್ ಆಗ್ತಾ ಇದೆಯಲ್ಲ, ಯಾವ್ಯಾವ ಕಾಲೇಜ್ಗಳ ಲಿಸ್ಟನ್ನು ಹೇಳ್ತಾ ಇದ್ದೇವೆ ಆ ಕಾಲೇಜ್ಗಳ ಲಿಸ್ಟನ್ನು ನೀವು ಎಂಟ್ರಿ ಮಾಡೋದಷ್ಟೇ. 5th ಜುಲೈ 3 PM 7th ಜುಲೈ 5 PM ವರೆಗೂ ಇರುತ್ತೆ. ಅದಾದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದರೆ ಆನ್ 9th ಜುಲೈ 2 PM ಯು ವಿಲ್ ಗೆಟ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಫಾರ್ ಕಾಮಿಡಿ ಕೆ ಸ್ಟೂಡೆಂಟ್ಸ್. ಓಕೆ, ಫಾರ್ ಕಾಮಿಡಿ ಕೆ ಸ್ಟೂಡೆಂಟ್ಸ್ ದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಾಮ್ 5th ಜುಲೈ 3 PM till 7th ಜುಲೈ 5 PM. ಆಫ್ಟರ್ ದ್ಯಾಟ್ 9th ಜುಲೈ ಯು ವಿಲ್ ಗೆಟ್ ದ ರಿಸಲ್ಟ್ ಫಾರ್ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ 9th ಜುಲೈ 2 PM ಸಿಗುತ್ತೆ. ಆಯಿತಾ. ಈ ಮಾಕ್ ಅಲಾಟ್ಮೆಂಟ್ ನಂತರ ಯು ಕ್ಯಾನ್ ಮೇಕ್ ಚೇಂಜಸ್. ಓಕೆ, ಯು ಕ್ಯಾನ್ ಡೂ ದ ಚೇಂಜಸ್ ವಾಟ್ ಎವರ್ ಯು ವಾಂಟ್. ಲೈಕ್ ಎಡಿಟಿಂಗ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಥವಾ ರೀಅರೇಂಜ್ ಮಾಡ್ಬೋದು. ದೀಸ್ ಆಲ್ ಆಪ್ಷನ್ಸ್ ಆರ್ ದೇರ್. ಯಾವಾಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ, ಒನ್ಸ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್. ಓಕೆ, ಎಡಿಟ್ ಮಾಡಲಿಕ್ಕೆ, ಎಡಿಟ್ ಅಂದರೆ ಗೊತ್ತಾಗುತ್ತಲ್ಲ, ಎಡಿಟ್ ಮೀನ್ಸ್ ಡಿಲೀಟಿಂಗ್, ರೀಆರ್ಡ್ರಿಂಗ್, ಎವ್ರಿಥಿಂಗ್. ಎಷ್ಟು ಗಂಟೆಗೆ? 2 PM ಸ್ಟಾರ್ಟ್ ಆಗುತ್ತೆ. ಯಾವತ್ತು? 9th ಜುಲೈ 2 PM ಸ್ಟಾರ್ಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅದು ಇಮಿಡಿಯೇಟಾಗಿ ನಿಮಗೆ ಬೇಕಾದರೆ ಚೇಂಜಸ್ಗಳನ್ನು ಮಾಡ್ಬೋದು. ಎಲ್ಲಿಯವರೆಗೆ ಇರುತ್ತೆ? 11th ಜುಲೈ 12 PM ವರೆಗೂ ಇರುತ್ತೆ. 11th ಜುಲೈ 12 noon ವರೆಗೂ ನಿಮಗೆ ಎಡಿಟಿಂಗ್ ಆಪ್ಷನ್ ಇರುತ್ತೆ. ಈ ಟೈಮಲ್ಲಿ ನೀವು ಆಲ್ಮೋಸ್ಟ್ ಇಲ್ಲೂ ಕೂಡ 2 days ಟೈಮ್ ಇದೆ. ಎಡಿಟಿಂಗ್ ಮಾಡೋದಿದ್ದರೆ ದಯವಿಟ್ಟು ಮಾಡಿ, ಮತ್ತೆ ಟೈಮನ್ನು ಮಿಸ್ ಮಾಡ್ಕೊಳ್ಬೇಡಿ. ಅದಾದಮೇಲೆ
ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಹೇಳಿ? 12th ಜುಲೈ ನಿಮಗೆ 12th ಜುಲೈ 3 PM ಫಸ್ಟ್ ರೌಂಡ್ ರಿಸಲ್ಟ್ ಇದಾಗಿರುತ್ತೆ. ಯಾಕಂದರೆ 11th ಜುಲೈ 12 PM ಇದು ಕ್ಲೋಸ್ ಆಗಿರುತ್ತೆ ಎಡಿಟಿಂಗ್. 12th ಜುಲೈ 3 PM ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿರುತ್ತೆ ಆಯಿತಾ. ಈ ರಿಸಲ್ಟ್ ಮೇಲೆ ನಿಮಗೆ ಡಿಸಿಷನ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಈಗ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡೋದಾ, ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡೋದಾ, ಅಥವಾ ಏನು ಮಾಡೋದು ಡಿಸಿಷನ್ ಮಾಡಬೇಕಲ್ಲ. ಅದಕ್ಕೆ ನಿಮಗೆ 3 PM ಹಿಡಿದು ಎಷ್ಟು ದಿವಸ ಟೈಮ್ ಕೊಡ್ತಾರೆ ಅಂದರೆ ಡಿಸಿಷನ್ ಮಾಡಲಿಕ್ಕೆ 12th ಜುಲೈಯಿಂದ ಹಿಡಿದು 18th ಜುಲೈವರೆಗೂ ನಿಮ್ಮ ಟೈಮ್ ಇದೆ. 18th ಜುಲೈ 4 PM ಟೈಮ್ ಇದೆ ಡಿಸಿಷನ್ ಮಾಡಲಿಕ್ಕೆ. ಇಲ್ಲಿಂದ ಇಲ್ಲಿಯವರೆಗೆ ಅರೌಂಡ್ 6 ಡೇಸ್ ನಿಮಗೆ ಟೈಮ್ ಸಿಗುತ್ತೆ ಡಿಸಿಷನ್ ಮಾಡಲಿಕ್ಕೆ. ಸೊ ವೆದರ್ ಟು ಜಾಯಿನ್ ಆರ್ ವೆದರ್ ಟು ಗೋ ಫಾರ್ ಸೆಕೆಂಡ್ ರೌಂಡ್ ಇದೆಲ್ಲದಕ್ಕೂ ಡಿಸಿಷನ್ ಮಾಡಲಿಕ್ಕೆ ಇಲ್ಲಿ ಕೊಡ್ತಾರೆ. ಅದೇ ರೀತಿ ಡಿಸಿಷನ್ ಮಾಡಿ ನಿಮಗೆ ಇಲ್ಲೂ ಕೂಡ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಇರುತ್ತೆ. ನಿಮಗೆ ಬೇಡ, ನೀವು ಇಲ್ಲೇ ನನಗೆ ಕಾಮಿಡ್ಗೆ ಬೇಡ ಅಂತ ಹೇಳಿದ್ರೆ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಕೊಡ್ತಾರೆ. ಅದು ಯಾವಾಗ ಕೇಳಿದರೆ ಸೇಮ್ 13th ಜುಲೈಯಿಂದ 19th ಜುಲೈವರೆಗೂ ಇರುತ್ತೆ. ಇದ್ರ ಮಧ್ಯದಲ್ಲಿ ನೀವು ಸೀಟ್ ಕ್ಯಾನ್ಸಲ್ ಮಾಡೋದಿದ್ರೆ ಇಲ್ಲೇ ನೀವು ಇದು ಮಾಡಿಬಿಡ್ಬೇಕು ಸ್ಟೂಡೆಂಟ್ಸ್, ಡಿಸಿಷನ್ ಮಾಡಿಬಿಡ್ಬೇಕು. 13th ಇಂದ 19th ಒಳಗಡೆ ಡಿಸಿಷನ್ ಮಾಡಬೇಕು. ಯಾಕೆ ಹೇಳಿ ನಿಮಗೆ ಇಲ್ಲಿ ಸೀಟನ್ನು ಇಲ್ಲೂ ಡಿಸೈಡ್ ಮಾಡಲಿಕ್ಕೆ 12th to 18th ವರೆಗಿದೆ. ಅದ್ರ ಮಧ್ಯ 13th to 19th ಮಧ್ಯದೊಳಗಡೆ ನೀವು ಡಿಸಿಷನ್ನ ಮಾಡಿ ಸೀಟ್ ಕ್ಯಾನ್ಸಲ್ ಮಾಡೋದಿದ್ರೆ ಕ್ಯಾನ್ಸಲ್ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಓವರ್ ಆಲ್ ಆಗಿ ಫಸ್ಟ್ ರೌಂಡ್ ಕಂಪ್ಲೀಟ್ ಪ್ರಾಸೆಸ್ ಆಗೋದು ನೋಡಿ 5th ಜುಲೈ ಸ್ಟಾರ್ಟ್ ಆಗ್ತಾ ಇದೆ. 5th ಜುಲೈ ಸ್ಟಾರ್ಟ್ ಆಗ್ತಾ ಇದೆ, ನಿಮಗೆ 19th ಜುಲೈ ಅರೌಂಡ್ ಆಲ್ಮೋಸ್ಟ್ ಎಂಡ್ ಆಗ್ತಾಯಿದೆ. ಅಂದರೆ ಒಂದು ಪ್ರಾಸೆಸ್ ಆಗಲಿಕ್ಕೆ ಅರೌಂಡ್ 14 ಡೇಸ್ ಬೇಕು. 14 to 15 ಡೇಸ್ ಕರೆಕ್ಟಾ? ಯಾಕೆ ಹೇಳಿ ಫಸ್ಟ್ ರೌಂಡ್ ಆಗಬೇಕಾದ್ರೆ. ಹಾಗೆ ಸೆಕೆಂಡ್ ರೌಂಡಿಗೆ ಇಷ್ಟೆಲ್ಲ ಇದಿರೋದಿಲ್ಲ. ಸೆಕೆಂಡ್ ರೌಂಡ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಅದು 14 ಡೇಸ್ ಅಂತ ಹೇಳಿದರೆ ಟೋಟಲ್ ಒಂದು 30 ಡೇಸ್ ಅಂತ ತಗೊಳ್ಳೋಣ. 30 ಡೇಸ್ ಅಂದರೆ ನಿಮಗೆ August 5 ಒಳಗಡೆ, ನನ್ನ ಪ್ರಕಾರ ನಿಮ್ಮದು August 5th ಒಳಗಡೆ, August 5th ಒಳಗಡೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿರುತ್ತೆ. ಯಾವುದ್ರದ್ದು? ಕಾಮಿಡ್ಗೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಾಮಿಡ್ಗೆ ಇದು ಸೆಕೆಂಡ್ ರೌಂಡ್ ರಿಸಲ್ಟ್ August 5th ಒಳಗಡೆ ಬಂದಿರುತ್ತೆ. ಅಷ್ಟರ ಒಳಗಡೆ ನನ್ನ ಪ್ರಕಾರ KCET ಫಸ್ಟ್ ರೌಂಡ್ ರಿಸಲ್ಟ್ ಗ್ಯಾರಂಟಿ ಬಂದಿರುತ್ತೆ. ಮತ್ತು KCETನ ಫಸ್ಟ್ ರೌಂಡನ್ನು ಪಕ್ಕ 10 ನನ್ನ ಪ್ರಕಾರ ಇನ್ನೊಂದು 1 ವೀಕ್ ಆದಮೇಲೆ ಮಾಡೋದು. ಯಾಕಂದರೆ ನೀಟ್ ರಿಸಲ್ಟ್ ಬಂದಿದೆ ಇವತ್ತು, ರಿಸಲ್ಟ್ ಬಂದಿದೆ. ಅದನ್ನು ಬೇಸಿಸ್ ಮೇಲೆ ಒಂದಿಷ್ಟು ಜನರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿಲ್ಲ ನೀಟಲ್ಲಿ. ಯಾಕಂದರೆ ನೀಟ್ ಮತ್ತು KCET ಪ್ಯಾರಲಲ್ ಆಗೋದಲ್ವಾ. ನನ್ನ ಪ್ರಕಾರ ಇನ್ನೂ 1 ವೀಕ್ ಟೈಮ್ ಗ್ಯಾರಂಟಿ ಇರುತ್ತೆ. ಯಾವುದಕ್ಕೆ? KCET ಆಪ್ಷನ್ ಎಂಟ್ರಿಗೆ. ಅದನ್ನು ಡೇಟ್ ಬಿಡ್ತಾರೆ. ಈ ವೀಕ್ ಎಂಡ್ ಆಗಿ ಡೇಟ್ ಬಿಡ್ಬೋದೇನೋ. ಅದಾದ ನಂತರ ನೆಕ್ಸ್ಟ್ ವೀಕ್ ಆಗಿ ಆಪ್ಷನ್ ಎಂಟ್ರಿ. ಇನ್ನು 1 ವೀಕ್ ಅಂತೂ ಗ್ಯಾರಂಟಿ ಸಿಗುತ್ತೆ. ಓಕೆ, ಯಾವುದಕ್ಕೆ? KCET ಆಪ್ಷನ್ ಎಂಟ್ರಿಗೆ. ಬಟ್ ಇದು ಕಾಮಿಡ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ನೋಡಿ. ಫಸ್ಟ್ ರೌಂಡ್ ಇದು ಕಂಪ್ಲೀಟ್ ಪ್ರಾಸೆಸ್ ಒಂದು 15 ಡೇಸ್. ಸೆಕೆಂಡ್ ರೌಂಡ್ ಇದೊಂದು ಕಂಪ್ಲೀಟ್ ಪ್ರಾಸೆಸ್ 15 ಡೇಸ್. ಆದರೆ August 5th ಒಳಗಡೆ ಸೆಕೆಂಡ್ ರೌಂಡ್ ಬಂದಿರುತ್ತೆ. ಅಷ್ಟರ ಒಳಗಡೆ 10ಗೆ ಈಗ KCET ಸ್ಟಾರ್ಟ್ ಮಾಡಿದರೆ August 5th ಒಳಗಡೆ ಫಸ್ಟ್ ರೌಂಡ್ ಒಂದು ಬರಲೇಬೇಕು. ಯಾಕಂದರೆ 10 ಅಂತ ಹೇಳಿದ್ರೆ ಅಲ್ಲಿ ಅರೌಂಡ್ ನಮಗೆ 25 ಡೇಸ್ ಸಿಗುತ್ತೆ. 25 ಡೇಸ್ ಅಷ್ಟು ಪ್ರಾಸೆಸ್ ಇಲ್ಲ, ಅಷ್ಟು ದಿನ ಪ್ರಾಸೆಸ್ ಇಲ್ಲ. ಇದರಲ್ಲಿ 15 ಡೇಸ್ ಇದೆ. ಒಂದು 20 ಡೇಸ್ ತಗೊಂಡ್ರು ಕೂಡ ಅಷ್ಟರೊಳಗಡೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿರುತ್ತೆ. ಆವಾಗ ನಿಮಗೊಂದು ಐಡಿಯಾ ಬಂದಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ಕಾಮಿಡ್ಗೆ. ಇದು ಏನು ಹೇಳ್ತಾ ಇದ್ದಾನೆ? ರೌಂಡ್ಸ್ ಆಫ್ ಪ್ರಾಸೆಸಿಂಗ್. ಇದು ನೆನಪಿಟ್ಕೊಳ್ಳಿ. 5th ಜುಲೈಗೆ ಮಿಸ್ ಮಾಡ್ಕೊಳ್ಬೇಡಿ ಈ ಡೇಟನ್ನು. ಮಾಕ್ ಅಲಾಟ್ಮೆಂಟ್ ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮಿಸ್ ಮಾಡಬೇಡಿ. ಮತ್ತು ಎಲ್ಲ ಸ್ಟೂಡೆಂಟ್ಸಿಗೆ ನಾನು ಹೇಳೋದು ಏನಂತ ಕೇಳಿದರೆ, ನಿಮ್ಮ ರ್ಯಾಂಕ್ ಏನಿದೆ ಅದಕ್ಕಿಂತ ಅಟ್ಲೀಸ್ಟ್ ಒಂದು 10,000 15,000 ಎಕ್ಸ್ಟ್ರಾ ರ್ಯಾಂಕ್ವರೆಗೂ ಕೂಡ ಕಾಲೇಜನ್ನು ಹಾಕಿ. ರಿಸ್ಕ್ ತೊಗೊಳ್ಬೇಡಿ. ಓಕೆ, ಯಾಕಂತ ಕೇಳಿದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಎಡಿಟಿಂಗ್ ಆಪ್ಷನ್ ಇರೋದು ಯಾವುದಕ್ಕೆ ಕೇಳಿದರೆ, ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಮಾತ್ರ. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಬಿಡಿ, ಅದೇನು ಪ್ರಾಬ್ಲಮ್ ಇಲ್ಲ, ನಿಮಗೆ ಕಾಲೇಜ್ ಅಂತೂ ಹಾಗೇ ಬಿಡುತ್ತೆ. ಇನ್ನೊಂದು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಇವೆರಡನ್ನು ಚೂಸ್ ಮಾಡಿದರೆ ಮಾತ್ರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಎಡಿಟ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಕಾಲೇಜನ್ನು ಆ್ಯಡ್ ಮಾಡುವಂಥ ಚಾನ್ಸಸ್ ಸಿಗುತ್ತೆ. ಇದು ಚೂಸ್ ಮಾಡಬೇಕಂದ್ರೆ ನಿಮ್ಮ ಕಾಲೇಜ್ ಅಲಾಟ್ ಆದರೆ ಮಾತ್ರ ಇವೆರಡನ್ನು ಚೂಸ್ ಮಾಡಲಿಕ್ಕೆ ಆಗೋದು. ಕಾಲೇಜ್ ಅಲಾಟ್ ಆಗದಿದ್ದರೆ ಬೈ ಡಿಫಾಲ್ಟ್ ಅದು ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಆವಾಗ ನಿಮಗೆ ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಬೇಕಂತ ಹೇಳಿದರೆ ನಿಮ್ಗೆ ಯಾವುದಾದ್ರೂ ಒಂದು ಕಾಲೇಜ್ ಸೆಲೆಕ್ಟ್ ಆಗಲೇಬೇಕು. ಸೇಫರ್ ಸೈಡ್ ಆಗಿರಲಿಕ್ಕೆ ಲಾಸ್ಟ್ ಟೈಮ್ನ ಕಟ್ ಆಫನ್ನು ನೋಡಿ ಸ್ವಲ್ಪ ಕಾಲೇಜನ್ನು ಜಾಸ್ತಿ ಹಾಕಿ. ನಮ್ಮ ಏಕಲವ್ಯ ಗ್ರೂಪಲ್ಲಿ ಎಲ್ಲರಿಗೂ ನಾನು ಜಾಸ್ತಿನೇ ಹೇಳ್ತಾ ಇದ್ದೇನೆ. ಇಲ್ಲೂ ಹಾಗೆ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ರು ಕೂಡ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಅಂದರೆ ಹೊಸ ಕಾಲೇಜನ್ನು ಆ್ಯಡ್ ಮಾಡ್ಬೋದು. ಅದರ್ವೈಸ್ ಬೈ ಡಿಫಾಲ್ಟ್ ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಯು ಕಾಂಟ್ ಆ್ಯಡ್ ನ್ಯೂ ಕಾಲೇಜ್. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ಸೇಫರ್ ಸೈಡಲ್ಲಿ ಇರಲಿಕ್ಕೆ ಜಾಸ್ತಿ ಇದನ್ನು ತಗೊಳ್ಳಿ. ಯಾವತ್ತು ಮತ್ತು ನಮ್ಗೆ ರ್ಯಾಂಕ್ ಕಡಿಮೆ ಇದೆ ಅಂತ ಕಡಿಮೆ ಕಾಲೇಜನ್ನು ಹಾಕಬೇಡಿ. ಓಕೆ, ಫಾರ್ ಎವ್ರಿ ಒನ್. ಈಗ ಕಾಮಿಡ್ಗೆದವರಿಗೆ ನಾನು ಇದು ಹೇಳ್ತಾ ಇರೋದು ಎಷ್ಟೆಷ್ಟು ಸೀಟ್ಗಳು ಇನ್ಕ್ರೀಸ್ ಆಗಿದೆ ಅಂತ. ದಿಸ್ ಈಸ್ ಓನ್ಲಿ ಫಾರ್ ಕಾಮಿಡ್ಗೆ. ಟಾಪ್ 19 ಅಥವಾ 20 ಕಾಲೇಜಸ್, ಅರೌಂಡ್ 20 ಕಾಲೇಜ್ ಅಂತ ಅಂದ್ಕೊಳ್ಳೋಣ. RVCಯಲ್ಲಿ ನೋ ಚೇಂಜಸ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಕಾಮಿಡ್ಗೆ ಈ ವರ್ಷ RVCಯಿಂದ ಸೀಟ್ಗಳು ಆ್ಯಡ್ ಆಗಿಲ್ಲ. ಲಾಸ್ಟ್ ಇಯರ್ ಏನು ಸೀಟ್ಗಳಿತ್ತು ಅದೇ ಸೀಟ್ ಕಂಟಿನ್ಯೂ ಆಗಿದೆ. ಎಷ್ಟಿದೆ ಇದು? 426 RVCಯಲ್ಲಿ ಸೇಮ್.
BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಆ್ಯಡ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಆ್ಯಡ್ ಆಗಿದೆ? ಲಾಸ್ಟ್ ಟೈಮು 521 ಸೀಟ್ಸ್ ಇದ್ದಿತ್ತು ಫಾರ್ ಕಾಮಿಡ್ಗೆ. ದಿಸ್ ಟೈಮ್ 612 ಆಗಿದೆ ಸ್ಟೂಡೆಂಟ್ಸ್. 521ಇಂದ 612 ಆಗಿದೆ. ಅಂದರೆ 79 ಪ್ಲಸ್ 12 ಹತ್ರ 91 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಆಲ್ ಓವರ್ ಆಗಿ ಎಷ್ಟಾಗಿ 91 ಅಥವಾ 90 ಅಂತ ತಗೊಳ್ಳಿ, ಓಕೆ, ರೌಂಡ್ ಅಪ್ ಮಾಡಿದ್ರೆ 91 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಎಲ್ಲಿ? BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಫಾರ್ ಓನ್ಲಿ ಕಾಮಿಡ್ಗೆ. ಇದರಲ್ಲಿ ಇದು ನೋಡಿ 31 ಸೀಟ್ಸ್ ಫಾರ್ AIML, ಆಯಿತಾ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಎಷ್ಟು ಸೀಟ್ ಆ್ಯಡ್ ಆಗಿದೆ ಕೇಳಿದರೆ 169 ಸೀಟ್ಸ್ಗಳು ಆ್ಯಡ್ ಆಗಿದೆ, ಆಯಿತಾ. ಬಟ್ ಅದಕ್ಕೂ ಮುಂಚೆ ಹೇಳ್ತೇನೆ, ಯಾಕಂದರೆ ISC ಅನ್ನೋದು ಮರ್ಜ್ ಆಗಿದೆ. ECಗೆ 65ಇಂದ 70 ಆಗಿದೆ, 5 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. 70 ಅಲ್ಲ, ಇದು 25 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ, 90 ಆಗಿದೆ, ಓಕೆ. ಬಟ್ ನೋಡಿ, ಇದು ತುಂಬ ಆಯ್ತಲ್ಲ, ಓನ್ಲಿ 91 ಅಂತ ಹೇಳಿದ್ರಲ್ಲ ಸರ್ ಅಂತ ಹೇಳ್ಬೋದು ನೀವು. ISCನ ಏನು ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಜೊತೆ ಮರ್ಜ್ ಮಾಡಿದ್ದಾರೆ. ಅಲ್ಲಿಗೆ ನೋಡಿ 181 ಅಲ್ಲೇ ಆಗಿದೆ. ಕರೆಕ್ಟ್ 80 ಸೀಟ್ಸ್ಗಳಿದ್ದಿತ್ತು, ಕಂಪ್ಯೂಟರ್ ಸೈನ್ಸ್ ಜೊತೆ ಮರ್ಜ್ ಮಾಡಿದ್ದಾರೆ. ಸೊ 181 ಇದ್ದಿತ್ತು ಅಂತ ಅಂದ್ಕೊಳ್ಳೋಣ, ಅದನ್ನು 270 ಮಾಡಿದ್ದಾರೆ. 181ಇಂದ 270, ಸರಿಯಾ. ಹಾಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ನ ರಿಮೂವ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ನ ರಿಮೂವ್ ಮಾಡಿದ್ದಾರೆ, ಅದನ್ನು ತೆಗೆದು ECಗೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ, ಸಿಂಪಲ್. ಅರ್ಥ ಆಯ್ತಾ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ನ ರಿಮೂವ್ ಮಾಡಿ ECಗೆ ಆ್ಯಡ್ ಮಾಡಿದ್ದಾರೆ, ಆಯಿತಾ. ಅದೊಂದು ಪ್ಲಸ್, ಅಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದಾರೆ, ಕಡಿಮೆನೇ ಆ್ಯಡ್ ಮಾಡಿದ್ದಾರೆ. ಮೆಡಿಕಲ್ ಎಲೆಕ್ಟ್ರಾನಿಕ್ಸನ್ನು ರಿಮೂವ್ ಮಾಡಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಕಲ್ ಎಲೆಕ್ಟ್ರಾನಿಕ್ಸನ್ನು ರಿಮೂವ್ ಮಾಡಿದ್ದಾರೆ. ಬಟ್ ನಮ್ಗೆ ಬೇಕಾಗಿರೋದು ಯಾವ್ದು ಹೇಳಿ? AIML ಆ್ಯಂಡ್ CSC, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸಲ್ಲಿ ಇನ್ಕ್ರಿಮೆಂಟ್ ಇದೆ. ಸೊ ಓವರ್ ಆಲ್ ಆಗಿ ಎಷ್ಟು ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ? 91 ಸೀಟ್ ಇನ್ಕ್ರೀಸ್ ಆಗಿದೆ. ಎಲ್ಲಿ? BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಯಾವುದಕ್ಕೆ? ಕಾಮಿಡ್ಗೆ. ನೆಕ್ಸ್ಟು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಲಾಸ್ಟ್ ಟೈಮ್ ಇಟ್ ವಾಸ್ 420, ದಿಸ್ ಟೈಮ್ ಇಟ್ ಇಸ್ 439 ಅಂದರೆ ಏನು ಮಾಡಿದ್ದಾರೆ? ECಯಲ್ಲಿ 1 ಸೀಟ್ ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ? 18 ಪ್ಲಸ್ ECಯಲ್ಲಿ 19. ಸೊ ಟೋಟಲ್ 19 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ MS ರಾಮಯ್ಯ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವುದೂ ಇಲ್ಲ, ECಯಿಂದ 1 ಎಕ್ಸ್ಟ್ರಾ ಮಾಡಿದ್ದಾರೆ. ನೆಕ್ಸ್ಟ್ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಾಮಿಡಿಕೆಯಲ್ಲಿ ಲಾಸ್ಟ್ ಟೈಮ್ 18 ಸೀಟ್ಸ್ಗಳಿದ್ದಿತ್ತು, ಈ ಟೈಮ್ ಕೂಡ 18 ಸೀಟ್ಸ್ ಇದೆ, ನೋ ಚೇಂಜಸ್. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನೋ ಚೇಂಜಸ್. ಲಾಸ್ಟ್ ಟೈಮು ಕೂಡ ಕಾಮಿಡಿಕೆಗೆ 594 ಸೀಟ್ಸ್ ಇದ್ದಿತ್ತು, ಈ ಟೈಮು ಕೂಡ 594 ಸೀಟ್ಸ್ ಇದೆ. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋ ಚೇಂಜಸ್, 396 ಸೀಟ್ಸ್ ಇದ್ದಿತ್ತು, 396 ಸೀಟ್ಸೇ ಇದೆ, ಏನೂ ಚೇಂಜಸ್ ಆಗಿಲ್ಲ. NIE ಮೈಸೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ ನೋಡಿ ECನ ಡಬಲ್ ಮಾಡಿದ್ದಾರೆ, EEಯನ್ನು ಡಬಲ್ ಮಾಡಿದ್ದಾರೆ. ಯಾರ್ಯಾರು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅವರಿಗೆ ಗುಡ್ ನ್ಯೂಸ್, ಬಿಕಾಸ್ 36 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ECಯಿಂದ 18, EEಯಿಂದ 18, ಇಲ್ಲಿ NIE ಮೈಸೂರಲ್ಲಿ. ಅದಾದ ನಂತರ ನಮ್ಮ SIT ತುಮಕೂರಲ್ಲಿ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ ಯಾವ ಚೇಂಜಸ್ಗಳಿಲ್ಲ. ಲಾಸ್ಟ್ ಟೈಮು ಕೂಡ 315 ಇದ್ದಿತ್ತು, ಈ ಟೈಮ್ ಕೂಡ 315 ಇದೆ ಫಾರ್ ಕಾಮಿಡ್ಗೆ. ನೆಕ್ಸ್ಟ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೋಡಿ, ಅದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸಲ್ಲಿ ಇನ್ಕ್ರಿಮೆಂಟ್ ಆಗಿದೆ. 54ಇಂದ 90 ಮಾಡಿದ್ದಾರೆ, ಅಂದರೆ ಅರೌಂಡ್ 36 ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. 72ಇಂದ 190 ಮಾಡಿದ್ದಾರೆ. ಅಗೇನ್ ಸೇಮ್, ಯಾಕಂದರೆ ಇಲ್ಲಿ ನೋಡಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇನ್ಕ್ರೀಸ್ ಆಗಿದೆ. ಯಾಕೆ ಹೇಳಿ? ISCನ ಮರ್ಜ್ ಮಾಡಿದ್ದಾರೆ. BMS CE, ಸೊ BMS IT ಬೋತ್ ಆರ್ ಸೇಮ್ ಅಲ್ಲ, BMS ಅವರದ್ದೇ ಅಲ್ವಾ. ಸೊ ಇಲ್ಲೂ ಕೂಡ ISCನ 72 ಸೀಟ್ಸನ್ನು ಮರ್ಜ್ ಮಾಡಿ 198 ಮಾಡಿದ್ದಾರೆ. 70 ಪ್ಲಸ್ ಇದು 144 ಆಯ್ತಲ್ಲ, 144, 154, 164, 174, 184, 194, ಅಂದರೆ ಅರೌಂಡ್ ನಿಮಗೆ 54 ಸೀಟ್ಸ್ ಇಲ್ಲಿ ಇನ್ಕ್ರೀಸ್ ಆಗಿದೆ. 54 ಸೀಟ್ಸ್, ಸರಿಯಾ. ECಯಲ್ಲಿ 36ಇಂದ 54 ಮಾಡಿದ್ದಾರೆ, ಅಂದರೆ ಅರೌಂಡ್ 18 ಸೀಟ್ಸ್ ಇಲ್ಲಿ ಇನ್ಕ್ರೀಸ್ ಆಗಿದೆ. ಓಕೆ, ಅರೌಂಡ್ 18 ಸೀಟ್ಸ್. 324 ಇದ್ದಿತ್ತು, 24, 34, 44, 54, 64, 74, 84, 94, ಟೋಟಲಿ 90 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಸ್ಟೂಡೆಂಟ್ಸ್. ಓವರ್ ಆಲ್ ಆಗಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ? 90 ಸೀಟ್ಸ್. ಎಲ್ಲಿ? BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ? 91. ಸೊ 90 ಅಂತ ತಗೊಳ್ಳೋಣ, ನೋ ಪ್ರಾಬ್ಲಮ್. ಇಲ್ಲೂ 90. ಓಕೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲೂ 90 ಇನ್ಕ್ರೀಸ್ ಆಗಿದೆ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲೂ 90 ಇನ್ಕ್ರೀಸ್ ಆಗಿದೆ. ಅಂದರೆ ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ನೋಡಿ, ಇಲ್ಲಿ 54 ಪ್ಲಸ್ 36. ಬಟ್ ಇಲ್ಲಿ ಯಾಕೆ ಕಡಿಮೆ ಆಗಿದೆ ಅಂತ ಕೇಳಿದ್ರೆ, ಕೆಲವೊಂದಿಷ್ಟನ್ನು ಮರ್ಜ್ ಮಾಡಿದ್ದಾರೆ, ಅಂದರೆ ರಿಮೂವ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದು ಓವರ್ ಆಲ್ ಆಗಿ ಟೋಟಲ್ 90 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. BMS ITಯಲ್ಲಿ. NMIT ನಿಟ್ಟೆಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. 360 ಇದ್ದಿತ್ತು, 396 ಮಾಡಿದ್ದಾರೆ. 36 ಸೀಟ್ಸ್ಗಳು ಫ್ರಾಮ್ ಕಂಪ್ಯೂಟರ್ ಸೈನ್ಸ್ ಇನ್ಕ್ರಿಮೆಂಟ್ ಆಗಿದೆ. ಇದು ಇಂಪಾರ್ಟೆಂಟ್. NMIT ನಿಟ್ಟೆ. RVIT, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ 9 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ISCಯಲ್ಲಿ 9 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಓವರ್ ಆಲ್ ಎಷ್ಟು? 18 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇದು 90 ಇದ್ದಿತ್ತು,
108 ಆಗಿದೆ. ಟೋಟಲ್ ಆಗಿ ಎಷ್ಟು ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ? 18 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಎಲ್ಲಿ? RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 18 ಸೀಟ್ಸ್. ಓಕೆ, ನೆಕ್ಸ್ಟ್ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ಸೈನ್ಸನ್ನು ಏನು ಮಾಡಿದ್ದಾರೆ? 72 ಇಂದ 180 ಹೋಗಿದ್ದಾರೆ. ಅಂದರೆ ಎಷ್ಟು ಇನ್ಕ್ರಿಮೆಂಟ್ ಓವರ್ ಆಲ್ ಆಗಿ ಆಗಿದ್ದು? ಎಷ್ಟು? 378 380 ಅಂದರೆ 22 ಪ್ಲಸ್ 40 36 ಸೀಟ್ಸ್. ಓವರ್ ಆಲ್ ಆಗಿ 36 ಸೀಟ್ಸನ್ನು ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಯಾಕೆ ಕೇಳಿದರೆ, ಈ ISCಯನ್ನು ರಿಮೂವ್ ಮಾಡಿ RNSITಯಲ್ಲಿ CSE ಜೊತೆ ಮರ್ಜ್ ಮಾಡಿದ್ದಾರೆ. ಅದಕ್ಕೆ ಇದನ್ನು 180 ಮಾಡಿದ್ದಾರೆ. 72 ಪ್ಲಸ್ 72 ಇಲ್ಲೇ 144 ಆಗುತ್ತೆ. ಪ್ಲಸ್ ಉಳಿದಿದ್ದು ಇದು, ಅಂದರೆ ಟೋಟಲ್ ಆಗಿ 144 150 36 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ಅದೇ ಥರ ಇಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅಂತ 18 ಸೀಟ್ಸ್ಗಳಿದ್ದಿತ್ತು, ಅದನ್ನು ರಿಮೂವ್ ಮಾಡಿದ್ದಾರೆ. ಇಲ್ಲಿ 54 ಇಂದ 72ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. 54 60 ಅಂದರೆ 6 ಪ್ಲಸ್ 12 ಟೋಟಲ್ ಆಗಿ 18 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸರಿಯಾ? ಅಂದರೆ ಏನಾಗುತ್ತೆ ಹೇಳಿ, 18 ಪ್ಲಸ್ 36 ಆ್ಯಕ್ಚುಲಿ ನಾನು ಹೇಳೋದು 18 ಪ್ಲಸ್ 36 ಏನಾಗುತ್ತೆ ನಿಮಗೆ 30 40 48 54. ಬಟ್ ಏನಾಗಿದೆ, ಇಲ್ಲಿ AIDS ಅನ್ನು ತೆಗೆದಿದ್ದಾರೆ. ಸೊ ಇಲ್ಲಿ ಇನ್ಕ್ರಿಮೆಂಟ್ ಮಾಡಿದ್ದು ಇಲ್ಲಿಗೆ ಈಕ್ವಲ್ ಆಯ್ತಲ್ಲ. ಸೊ ಓವರ್ ಆಲ್ ಆಗಿ ಎಷ್ಟು ಇನ್ಕ್ರೀಸ್ ಆಗಿದೆ? 36 ಇನ್ಕ್ರೀಸ್ ಆಗಿದೆ. ಎಲ್ಲಿ? RN ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. RNSITಯಲ್ಲಿ ಟೋಟಲ್ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದೆ ನಾನು ನಿಮಗೆ. ಟೋಟಲ್ ಆಗಿ ಅವ್ರದ್ದು 18 ಸೀಟ್ಸ್ಗಳನ್ನು ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿಗೆ 12 ಕಾಲೇಜಸ್ ಆಯ್ತಲ್ಲ. CMRITಯಲ್ಲಿ ಏನೂ ಚೇಂಜಸ್ ಇಲ್ಲ. ಆ್ಯಸ್ ಇಟ್ ಈಸ್ ಲಾಸ್ಟ್ ಟೈಮ್ 288 ಸೀಟ್ಸ್ ಇದ್ದಿತ್ತು ಕಾಮಿಡಿಕೆಗೆ, ಈ ವರ್ಷನೂ ಕೂಡ 288 ಸೀಟ್ಸೇ ಹೋಗ್ತಾ ಇದೆ. BNMITಯಲ್ಲಿ ಚೇಂಜಸ್ ಇಲ್ಲ. 180ಯಲ್ಲಿ 180 ಸೀಟ್ಸ್ಗಳನ್ನ ಮಾತ್ರ ಇದು ಮಾಡಿದ್ದಾರೆ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನಲ್ಲಿ ಏನು ಚೇಂಜಸ್ ಇಲ್ಲ. ಆ್ಯಸ್ ಇಟ್ ಈಸ್ 252 ಹೋಗ್ತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೋಡಿ 36 ಇಂದ 54 ಮಾಡಿದ್ದಾರೆ. ಅಂದರೆ 135 ಇದ್ದಿತ್ತು, 171 ಇದೆ. ಅಂದರೆ ಅರೌಂಡ್ 36 ಸೀಟ್ಸ್ಗಳು. ನಾನು 35 ಅಂತ ತಗೊಳ್ತೇನೆ. ಸೀಟ್ಸ್ ಇನ್ಕ್ರಿಮೆಂಟ್ ಆಗಿದೆ 35 ಸೀಟ್. ಅದರಲ್ಲೂ ಕಂಪ್ಯೂಟರ್ ಸೈನ್ಸಲ್ಲಿ ನೋಡಿ 36 ಇಂದ 54 ಮಾಡಿದ್ದಾರೆ. ಅಂದರೆ ಅರೌಂಡ್ 40 ಅಂದರೆ 18 ಸೀಟ್ಸ್ಗಳು ಇಲ್ಲಿ ಇನ್ಕ್ರೀಸ್ ಆಗಿದೆ. ಇಲ್ಲಿ 18 ಇಂದ 18 ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿದ್ದಾರೆ. ಇಲ್ಲಿ 18 ಇಂದ 36 ಮಾಡಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ಆ್ಯಡ್ ಮಾಡಿದ್ದಾರೆ? ಇಲ್ಲೂ ಅರೌಂಡ್ 18 ಅಲ್ಲ, ಆ್ಯಕ್ಚುಲಿ 36 ನಾನು ಇಲ್ಲಿ 35 ಅಂತ ತೊಗೊಂಡಿದ್ದು, ನೋ ಪ್ರಾಬ್ಲಮ್. ಸೊ 18 ಪ್ಲಸ್ 18 ಎಷ್ಟಾಯಿತು? 36 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅದು ಯಾವುದರಲ್ಲಿ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸಲ್ಲೇ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 288 ಇದ್ದಿತ್ತು, ಅದನ್ನು 342ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅಂದರೆ ಅರೌಂಡ್ ಎಷ್ಟಾಗಿತ್ತು? 12 ಪ್ಲಸ್ 42 ಅಂದರೆ 54 ಸೀಟ್ಸ್ಗಳು ನಿಮಗೆ ಇನ್ಕ್ರಿಮೆಂಟ್ ಆಗಿದೆ. ಎಲ್ಲಿ? ಸರ್ MVITಯಲ್ಲಿ. ಅದರಲ್ಲೂ ನೋಡಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇನ್ಕ್ರೀಸ್ ಆಗಿದೆ. 54 ಇಂದ 72 ಆಗಿದೆ. ದಟ್ ಮೀನ್ಸ್ ಟು ಸೇ ದ್ಯಾಟ್ 6 ಪ್ಲಸ್ 12 18 ಸೀಟ್ಸ್ಗಳು ಇಲ್ಲಿ ಇನ್ಕ್ರೀಸ್ ಆಗಿದೆ. ಸರಿನಾ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಅಂತ ಒಂದು ಬ್ರಾಂಚ್ ಇರಲಿಲ್ಲ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ 18 ಸೀಟ್ಸ್ಗಳು ಇಲ್ಲಿ ಇನ್ಕ್ರೀಸ್ ಆಗಿದೆ. ರೊಬೋಟಿಕ್ಸ್ ಅಂತ ಒಂದು ಬ್ರಾಂಚ್ ಇರಲಿಲ್ಲ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 18 ಸೀಟ್ಸ್ಗಳು ಇಲ್ಲಿ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಆಗಿ 54 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ದಟ್ ಟು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸಲ್ಲೇ ಆಗಿದೆ. ಇದು ತುಂಬ ಪ್ಲಸ್ ಸ್ಟೂಡೆಂಟ್ಸ್. 18 ರೊಬೋಟಿಕ್ಸ್ ಆ್ಯಂಡ್ AI ಅಂತೇಳಿ ಇದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಗುತ್ತೆ. ಓಕೆ, ಟೋಟಲ್ 54 ಸೀಟ್ಸ್ಗಳನ್ನು ಸರ್ MVITಯಲ್ಲಿ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, ಇಲ್ಲಿ ಯಾವುದನ್ನು 306 ಇಂದ 342ಗೆ ತೊಗೊಂಡೋಗಿದ್ದಾರೆ. ಅಂದರೆ 32 ಪ್ಲಸ್ 36 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅಂದರೆ 72 ಇಂದ 108. ಕರೆಕ್ಟಾ? 306 ಇಂದ 310 ಅಂದರೆ 4 36 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ದಟ್ ಟು ಇನ್ ಕಂಪ್ಯೂಟರ್ ಸೈನ್ಸ್ ಅಟ್ ಇಂಜಿನಿಯರಿಂಗ್. ಸರಿಯಾ? ಸೊ ಟೋಟಲ್ ಓವರಾಗಿ ನಾನು 18 ಕಾಲೇಜಸ್ ಮಾಡಿದ್ದೇನೆ ಸ್ಟೂಡೆಂಟ್ಸು. ಇನ್ನೊಂದು 19 ಒಂದು ಆಚಾರ್ಯ ಒಂದು ಮಾಡಿದ್ದೇನೆ. ಸೊ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲೂ ಕೂಡ 288 ಇಂದ 342 ಆಗಿದೆ. ವೆರಿ ಇಂಪಾರ್ಟೆಂಟ್. 12 ಪ್ಲಸ್ 42 ಅಂದರೆ ಅರೌಂಡ್ 54 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ನೋಡಿ ಇದನ್ನು ಡಬಲ್ ಮಾಡಿದ್ದಾರೆ. 36 ಇಂದ ISCನ ಡಬಲ್ ಮಾಡಿದ್ದಾರೆ. ಅಂದರೆ 36 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇದು 54 ಇಂದ 72 ಮಾಡಿದ್ದಾರೆ. ಅಂದರೆ 60 12 ಪ್ಲಸ್ 6 18 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಓವರ್ ಆಲ್ ಆಗಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ನಿಮಗೆ ಕೇಳಿದರೆ 54 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ದಟ್ ಟು ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಅಂದರೆ ಕಾಮಿಡಿಕೆಯಲ್ಲಿ ಟಾಪ್ 20 to 25 ಕಾಲೇಜಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದು ದಟ್ ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ರಿಲೇಟೆಡ್ ಬ್ರಾಂಚಸ್. ಫಾರ್ ಎಕ್ಸಾಂಪಲ್ ಇನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ? 90 ಸೀಟ್ಸ್ ಅಂತ ತಗೊಳ್ಳೋಣ. ಅರೌಂಡ್ 90ಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ CE ಬಿಟ್ಟಾಕಿ, ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಲ್ಲ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಷ್ಟಿದೆ ಅಂತ ಕೇಳಿದರೆ ಅದರಲ್ಲಿ ನಿಮಗೆ 31 ಇಲ್ಲಾಗುತ್ತೆ. ಇಲ್ಲಿ ಎಷ್ಟು 25 ಅರೌಂಡ್ 60 ಸೀಟ್ಸ್ ಅಂತ ಅಂದ್ಕೊಳ್ಳೋಣ ಕಂಪ್ಯೂಟರ್ ಸೈನ್ಸ್. ಓಕೆ, ಅರೌಂಡ್ 60. MSRITಯಲ್ಲಿ ಯಾವುದೂ ಇಲ್ಲ ಬಿಡಿ. ಜಯಚಾಮರಾಜೇಂದ್ರ ಇಲ್ಲ, ದಯಾನಂದ್ ಸಾಗರ್ ಇಲ್ಲ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ EC ಇನ್ಕ್ರಿಮೆಂಟ್ ಮಾಡಿದ್ದು. SITಯಲ್ಲಿ ಇಲ್ಲ. BMSITಯಲ್ಲಿ ಅರೌಂಡ್ 60 ಸೀಟ್ಸ್ ಅಂತ ಅಂದ್ಕೊಳ್ಳೋಣ.
ಆಯಿತಾ. ಅದಾದಮೇಲೆ NMITಯಲ್ಲಿ 36 ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್, ಆಯಿತಾ. RVITಯಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 18 ಸೀಟ್ಸ್, RNSITಯಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 36 ಸೀಟ್ಸ್. ಯಾವುದರಲ್ಲಿದು RNSITಯಲ್ಲಿ. ಅದಾದಮೇಲೆ ಇಲ್ಲಿ ಯಾವುದಾದ್ರೂ ಚೇಂಜಸ್ ಇಲ್ಲ. ಇಲ್ಲಿ ಡಾಕ್ಟರ್ AITಯಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 36 ಸೀಟ್ಸ್, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 36 ಸೀಟ್ಸು. ಸರ್ MUITಯಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 54 ಸೀಟ್ಸು. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ 36 ಸೀಟ್ಸು. ಆಚಾರ್ಯದಲ್ಲಿ 54 ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ನಾನು ಮಾತಾಡ್ತಾ ಇರೋದು. ಸೊ ಓವರಾಲ್ ಆಗಿ ನೋಡಿ ಸ್ಟೂಡೆಂಟ್ಸು, ಇಲ್ಲಿ 54 ಆಯಿತು, 54 + 36 50 70 50 60 70 80 86 90 ಆಯಿತು. 90 ಪ್ಲಸ್ ಇಲ್ಲಿ 90 ಕರೆಕ್ಟಾ. 90 + 90 ಎಷ್ಟಾಯಿತು, 180 ಸೀಟ್ಸ್ಗಳು ಇನ್ಕ್ರೀಸ್ ಆಯಿತು. ಇಲ್ಲಿ 180 ಸೀಟ್ಸ್ಗಳು ಇನ್ಕ್ರೀಸ್ ಆಯಿತು. ಆ್ಯಂಡ್ ಇಲ್ಲಿ ನೋಡೋಣ, 180 + 30 + 10 40 ಅಂದರೆ 180 + 220 226 226 234 234 244 254 264 + 6 270 270 + 660 ಅಂತ ಹೇಳಿದರೆ 330 330 ಪ್ಲಸ್ ಇಲ್ಲಿ ಬಿಡಿ ಇಲ್ಲಿ 60 330 ಅಂದರೆ ಅರೌಂಡ್ 390 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಅಂದರೆ ಅರೌಂಡ್ 390 ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸಲ್ಲಿ ಟಾಪ್ 20ಯಲ್ಲಿ ಕಾಮಿಡ್ ಕೆಗೆ ಇನ್ಕ್ರೀಸ್ ಆಗಿದೆ. ಇದು ತುಂಬ ಮ್ಯಾಟ್ರ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕಾಮಿಡ್ ಕೆಯಲ್ಲಿ ಜಾಸ್ತಿ ಜನ ಇರೋದಿಲ್ಲ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ಹೇಳ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಓವರಾಲ್ ಆಗಿ ನಿಮಗೆ ಏನಿಲ್ಲ ಅಂದರೂ ಒಂದು 500 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಎಲ್ಲಿ ಟಾಪ್ 20ಯಲ್ಲಿ. ಅದು ಮೇನ್ ಕಾಲೇಜಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಕಾಮಿಡ್ಕೆದಾಗುತ್ತೆ ಸ್ಟೂಡೆಂಟ್ಸ್. ಅರೌಂಡ್ 500 ಸೀಟ್ಸ್ ಇನ್ಕ್ರಿಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಗೊತ್ತುಂಟು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಡ್ರಾಪ್ ಮಾಡ್ತಾರೆ ಕಾಮಿಡ್ಕೆಯನ್ನು, ಆವಾಗ ಅಲ್ಲೂ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ಇಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ. ದಟ್ಟು ಕೆಲವೊಂದಿಷ್ಟು ಜನ CSEಗೆ ಹೋಗ್ತಾರೆ, ಕೆಲವೊಂದಿಷ್ಟು ಜನ EC ಟ್ರಿಪಲ್ ಈಗೆಲ್ಲ ಹೋಗ್ತಾರೆ, ಅಲ್ಲೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈ ಟೈಮ್ ಕಟ್ ಆಫ್ ರ್ಯಾಂಕ್ ಕಾಮಿಡ್ಕೆಯಲ್ಲೂ ಇನ್ಕ್ರೀಸ್ ಆಗೇ ಆಗುತ್ತೆ. ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗಿದ್ದಾರೆ ಆ್ಯಂಡ್ ಕಟ್ ಆಫ್ ರ್ಯಾಂಕು ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಕಾಮಿಡ್ಕೆದು ಸ್ಟೂಡೆಂಟ್ಸ್ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅಂತ. ನಾನು ಕೊಟ್ಟಿದ್ದಿಲ್ಲ ಟಾಪ್ 19-20 ಕಾಲೇಜಸ್ಗಳು ಮಾತ್ರ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ 20 ಕಾಲೇಜನ್ನು ಕೊಡ್ತೇನೆ. ಸೊ ಕಾಮಿಡ್ಕೆಗೆ ಹೋಗೋದಾದರೆ ಟಾಪ್ 40 to 50 ಕಾಲೇಜ್ ಸಾಕು ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಕಾಮಿಡ್ಕೆಯಲ್ಲಿ ನೀವು ಅಷ್ಟು ಹಣ ಕೊಟ್ಟು ಅಷ್ಟು ಅಮೌಂಟ್ ಕೊಟ್ಟು ನೀವು ಹೋಗೋದಾದರೆ ಅಲ್ಲಿ ನಿಮಗೆ ವರ್ತ್ ಇರಬೇಕು ಅಲ್ವಾ. ಒಂದು 40 ಕಾಲೇಜ್ ಒಳಗೆ ಹೋದರೆ ಮಾತ್ರ, ಅಥವಾ 35 ಕಾಲೇಜ್ ಒಳಗೆ ಹೋದರೆ ಮಾತ್ರ. ಅದರ್ವೈಸ್ ಅದು ವರ್ತ್ ಅಲ್ಲ, ಯಾಕಂದರೆ 3 lakhsವರೆಗೆ ಕೊಟ್ಕೊಂಡು ವರ್ತ್ ಅಲ್ಲ. ಅದಕ್ಕೆ ನಾನು ಇನ್ನೊಂದು 10 to 15 ಕಾಲೇಜಸ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕೂ ಮುಂಚೆ ನಾನು ಕಾಮಿಡ್ಕೆಯಲ್ಲಿ ಕಟ್ ಆಫ್ ರ್ಯಾಂಕ್ ಯಾಕೆ ಇನ್ಕ್ರೀಸ್ ಆಗುತ್ತೆ, ಈ ವರ್ಷ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆಯಾ ಇಲ್ಲೋ ಅನ್ನೋದನ್ನು ಹಿಂದಿನ ವರ್ಷದ ಕಟ್ ಆಫ್ ನೋಡಿ ಅದಕ್ಕೊಂದು ಡೆಮೋ ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನೇನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಅಂಟಿಲ್ ದ್ಯಾಟ್ ಟೇಕ್ ಕೇರ್, ಆಲ್ ಲವ್ ಯು ಆಲ್ ಆ್ಯಂಡ್ ಬಾಯ್.